ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ವೀಣಾ ಭರತ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಾರೋ ದಯವಿಟ್ಟು ಮರಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮರಿದೆ ನೋಟಿಫಿಕೇಷನ್ ಬೆಲ್ ಐಕಾನ್ ಕ್ಲಿಕ್ ಮಾಡಿಕೊಂಡ್ರೆ ನನ್ನ ನೆಕ್ಸ್ಟ್ ವೀಡಿಯೋ ಅಪ್ಡೇಟ್ ನಿಮಗಾಗಿ ಸಿಗುತ್ತೆ. ಫ್ರೆಂಡ್ಸ್, ನಾನು ಕೂಡ ಗೌಡಗೆರೆ ಟೆಂಪಲ್ಗೆ ಹೋಗಿದ್ದೆ. ಅಲ್ಲಿ ನೆಲೆಸಿರುವಂತಹ ಪಂಚಲೋಹದಿಂದ ಕೂಡಿರುವಂತಹ ತಾಯಿ ಚಾಮುಂಡೇಶ್ವರಿ ಸನ್ನಿಧಿಗೆ ವಿಸಿಟ್ ಮಾಡಿದ್ವಿ, ನಾನು ಮತ್ತು ನನ್ನ ಫ್ರೆಂಡ್ಸ್ ಎಲ್ಲ. ಸೊ ಬನ್ನಿ, ನಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಶೇರ್ ಮಾಡ್ಕೊಳ್ತೀನಿ. ನಾವು ಮೈಸೂರಿಂದ ಹೋಗಿದ್ದರಿಂದ ಮೈಸೂರಿಂದ ಸಬರ್ ಬಸ್ ಸ್ಟ್ಯಾಂಡ್ ಹೋಗಿ, ಸಬರ್ ಬಸ್ ಸ್ಟ್ಯಾಂಡಲ್ಲಿ ತುಮಕೂರು ಬಸ್ ಹತ್ಕೊಂಡ್ವಿ. ಅಲ್ಲಿ ನಾವು ಮದ್ದೂರು ಸ್ಟಾಪ್ನ ಇಳ್ಕೊಂಡು, ಮದ್ದೂರಿಂದ ನಮಗೆ ಗೌಡಗೆರೆ ತಾಯಿ ಚಾಮುಂಡೇಶ್ವರಿ ಟೆಂಪಲ್ಗೆ ಡೈರೆಕ್ಟಾಗಿ ಬಸ್ ಅವೈಲೇಬಲ್ ಇತ್ತು. ಹಾಗಾಗಿ ತುಂಬಾ ಹೆಲ್ಪ್ ಆಯಿತು. ಹೋಗೋದಕ್ಕೆ ಒಂದು 3 ಅವರ್ಸ್ ಬೇಕು, ಮತ್ತು ರಿಟರ್ನ್ ದೇವಸ್ಥಾನದಿಂದ ಮೈಸೂರಿಗೆ ಬರೋದಕ್ಕೆ ಒಂದು 3 ಅವರ್ಸ್ ಬೇಕು. ಹಾಗೆ ಈ ದೇವಸ್ಥಾನದ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಒಂದು ಹರಕೆ ತೆಂಗಿನಕಾಯಿಗೆ 50 ರೂಪಾಯಿನ ತೊಗೊಳ್ತಾರೆ. ಅದನ್ನು ನೀವು ಇಲ್ಲಿ ಒಂದು 7 ವಾರ, 9 ವಾರ, 21 ವಾರಗಳು ಮುಗಿಸ್ಕೊಂಡ್ರೆ ನೀವು ಅಂದ್ಕೊಂಡಿರುವಂತಹ ಸಿದ್ಧಿ ಕಾರ್ಯ ಕಂಪ್ಲೀಟಾಗಿ ನಿಮಗೆ ಸಿದ್ಧಿಸುತ್ತೆ ಅಂತ ಹೇಳ್ತಾರೆ. ದಯವಿಟ್ಟು ದೇವರಲ್ಲಿ ನಂಬಿಕೆನ ಇಟ್ಕೊಳ್ಳಿ, ಮೂಢನಂಬಿಕೆ ಇಟ್ಕೊಳ್ಳೋದಕ್ಕೆ ಹೋಗಬೇಡಿ. ದೇವಸ್ಥಾನಕ್ಕೆ ಹೋಗಿ ದೇವರನ್ನ ಪೂಜಿಸಿ, ನಂಬಿ. ಆದರೆ ಅತಿಯಾದ ಮೂಢನಂಬಿಕೆ ದಯವಿಟ್ಟು ಮಾಡ್ಕೋಬೇಡಿ. ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.